ಮಿತ್ರಗಳೇ, ಡಿಸ್ಕ್ ಪ್ರಾಬ್ಸ್ ಕೇಳಿದ್ರೆ L4 ಡಿಸ್ಕ್, L5 S1 ಡಿಸ್ಕ್, L3 4 ಡಿಸ್ಕ್ ಅಂತ ಪೇಷಂಟ್ ಮಾತಾಡೋದು. ಎಲ್ಲ ಕೆಲವೊಂದು MRI ರಿಪೋರ್ಟು IMRI EMRI ಅಂತ ಓಡಾಡ್ತಾನೆ ಇರ್ತದೆ ಎಲ್ಲ ಕಡೆ ಅಲ್ವಾ. ಡಿಸ್ಕ್ ಪ್ರಾಬ್ಸ್ ಅಂದ್ರೇನು, ಅರ್ನಿಯೇಟೆಡ್ ಡಿಸ್ಕ್ ಅಂದ್ರೇನು, ಡಿಸ್ಕ್ ಅರ್ನಿಯೇಷನ್ ಅಂದ್ರೇನು, ಸ್ಯಾಟಿಕ ಪೇನ್ ಅಂದ್ರೇನು, ಸ್ಯಾಟಿಕ ನರ್ವ್ ಬಗ್ಗೆ ಎಲ್ಲರಿಗೂ ಹೇಳ್ತೀನಿ. ಸ್ಯಾಟಿಕ ಪೇನ್ ಯಾಕೆ ಬರುತ್ತೆ, ಏನು ಕಾರಣ, ಯಾವ ಕಾರಣಗಳಲ್ಲಿ ಬರುತ್ತೆ, ಯಾಕೆ ಬರುತ್ತೆ, ಯಾವ ಏಜಲ್ಲಿ ಬರುತ್ತೆ, ಏನು ಟ್ರೀಟ್ಮೆಂಟು ಪೂರ್ತಿಯಾಗಿ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ಮರ್ಯಾದೆ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಬೆನ್ನುವಿದೆ, ಯಾರು ಸೈಟಪ್ ಇದೆ ಇವಾಗಲೇ ಅವ್ರಿಗೆ ಫಾಲೋ ಮಾಡೋಕೆ ಹೇಳಿ, ಮತ್ತು ಅವ್ರು ಕೂಡ ಶೇರ್ ಮಾಡಲಿ, ಅವರು ಕೂಡ ಹೆಲ್ತಿಯಾಗಿ. ಇಂಗ್ಲೆಂಡ್ ಅಲ್ಲಿ ಕ್ಲೀವ್ಲ್ಯಾಂಡ್ ಕ್ಲಿನಿಕ್ ಅಂತ ಇದೆ. ಆ ಕ್ಲಿನಿಕ್ ನ ಒಂದು ರಿಸರ್ಚ್ ಪ್ರಕಾರ 40% ಜನಕ್ಕೆ ಒಂದಲ್ಲ ಒಂದ್ಸಲಿ ಸ್ಯಾಟಿಕ ಪೇನ್ ಬರುತ್ತೆ ಜೀವಮಾನದಲ್ಲಿ ಅಂತ. 40% ಬಿಗ್ ಇನ್ಸಿಡೆನ್ಸ್ ಅಲ್ವಾ. ಸೊ ಪ್ರತಿಯೊಬ್ಬರಿಗೂ ಅಟ್ಲೀಸ್ಟ್ 40% ಅಂದ್ರೆ 145 ಜನಕ್ಕೆ ಬರುತ್ತೆ ಅಂತ. ಅಂದ್ರೆ ಆರ್ಡಿನರಿ ಡೇ ಇಬ್ಬರೊಬ್ಬರಿಗೆ ಸ್ಯಾಟಿಕ ಪೇನ್ ಒಂದಲ್ಲ ಒಂದ್ಸಲಿ ಜೀವಮಾನದಲ್ಲಿ ಬರುತ್ತೆ ಅಂತ. ಅಷ್ಟು ಕಾಮನ್ ಸ್ಯಾಟಿಕ ಪೇನ್. ಸ್ಯಾಟಿಕ ನರ್ವ್ ಅಂತಂದ್ರೆ ಅದು ನರ್ವ್ ನಮ್ಮ ಲುಂಬಾರ್ ಪ್ಲೆಕ್ಸಸ್ ಅಂದ್ರೆ L3 ಇಂದ ಹಿಡಿದು S3 ಅಂತ ಅಲ್ಲಿವರೆಗೂ ಒಂದು ನರ್ವ್ ಪ್ರಸ್ತರಾಗಿ ಅಲ್ಲಿಂದ ಸ್ಯಾಟಿಕ್ ನರ್ವ್ ಫಾರ್ಮೇಷನ್ ಆಗಿ ಸ್ಯಾಟಿಕ್ ನರ್ವ್ ನಿಮ್ಮ ಲೋವರ್ ಬ್ಯಾಕ್ ಇಂದ ಪೃಷ್ಠಭಾಗದಲ್ಲಿ, ತೊಡೆ ಹಿಂಭಾಗದಲ್ಲಿ, ಮೀನ್ಕಂಡ ಪಾದಕ್ಕೆಲ್ಲ ಹರಿಯುತ್ತೆ. ಹಾಗಾಗಿ ಹೆಸರು ಸ್ಯಾಟಿಕ ನರ್ವ್ ಅಂತ, ಸ್ಯಾಟಿಕ್ ನರ್ವ್ ಅಂತ ಹೆಸರು. ಸ್ಯಾಟಿಕ ಪೇನ್ ಅದರಿಂದ ಉತ್ಪತ್ತಿ ಆಗುವಂತಹ ಪೇನ್ ಸ್ಯಾಟಿಕ ಪೇನ್ ಅಂತ ಹೇಳ್ತೀವಿ. ಸೊ ಆ ನರ್ವ್ ರೂಟ್ ಮೇಲೆ ಪ್ರೆಷರ್ ಬಿದ್ದಾಗ ನರ್ವ್ ಎಲ್ಲ ಹೋಗ್ತಾರೆ ಎಲ್ಲ ನೋವು ಬರೋದಕ್ಕೆ ಸ್ಯಾಟಿಕ ಪೇನ್ ಅಂತ ಹೇಳ್ತೀವಿ. ಕತ್ತಿನ ನರ್ವ್ ಹೋಗ್ತಾ ಇದೆ, ಇಲ್ಲೆಲ್ಲ ನಾವು ಬ್ರೇಕ್ಯಾಲ್ಜಿ ಅಂತೀವಿ. ಸ್ಯಾಟಿಕ್ ನರ್ವ್ ಮೇಲೆ ಪ್ರೆಷರ್ ಇದ್ದಾಗ ಸ್ಯಾಟಿಕ ಪೇನ್ ಅಂತ ನಾನು ಡಿಸ್ಕ್ರೈಬ್ ಮಾಡ್ತೀವಿ ಕಡೆ. ಸೊ ಸ್ಯಾಟಿಕ್ ನರ್ವ್ ಮೇಲೆ ಪ್ರೆಷರ್ ಬಿದ್ದಾಗ ಆ ಥರ ಬರುವಂಥದ್ದು. ನರ್ವ್ ಮೇಲೆ ಯಾಕೆ ಪ್ರೆಷರ್ ಬೀಳುತ್ತೆ ಎಲ್ಲ ವಿವರ ಹೇಳ್ತೀನಿ ಕೇಳ್ಕೊಳ್ಳಿ. ಆ ಸ್ಯಾಟಿಕ್ ಅನ್ನೋ ತೊಂದರೆ ಇದ್ದಾಗಲೇ ಈ ಥರ ಸ್ಯಾಟಿಕ ಪೇನ್ ಬರೋದು. ಸೊ ಬೆನ್ನುಹುಳು 4 ಟೈಪ್ ಇದೆ. ಒಂದು ಬೆನ್ನಲ್ಲಿ ಮಾತ್ರ ಇರುತ್ತೆ, ಇನ್ನೊಂದು ಬೆನ್ನಲ್ಲೂ ಬರುತ್ತೆ, ಕೆಲವು ಕಾಲು ಬರುತ್ತೆ, ಅದಕ್ಕೆ ಸ್ಯಾಟಿಕ ಪೇನ್ ಅಂತೀವಿ. ಕೆಲವು ಬೆನ್ನಲ್ಲಿ ಬರೀ ಸ್ಯಾಟಿಕ ಪೇನ್ ಮಾತ್ರ ಇರುತ್ತೆ. ನಾವು ಎಷ್ಟು ಜನ ಪೇಷಂಟ್ ಬಂದಾಗ ನಾವು ಈ ಥರ ಸ್ಯಾಟಿಕ ಪೇನ್ ನಾವು ಲುಂಬಾರ್ ಸ್ಪೈನ್, LS ಸ್ಪೈನ್ ಅಂತೀವಿ. ಲುಂಬಾರ್ ಸ್ಪೈನ್ ಎಕ್ಸ್ರೇ ಮಾಡಿಸ್ತೀವಿ, ತೀರಾ ಅವಶ್ಯಕತೆ ಮಾಡಿಸ್ಕೊಂಡು ಮಾಡಿಸ್ತೀವಿ. ಸೊ ಪೇಷಂಟ್ ಇದೆ ಸರ್, ನನ್ನ ತೊಡೆ ನೋವಿದೆ, ಅಲ್ಲಿ ಮೀನ್ಕಂಡ ನೋವು, ಕಾಲು ನೋವು, ಪಾದ ನೋವು, ನೀವು ನೋಡಿದ್ರೆ ಸೊಂಟ ಎಕ್ಸ್ರೇ ಮಾಡಿಸ್ತಿರಲ್ಲ, ಅಲ್ಲಿ ನಂಗೆ ತೊಂದರೆ ಇಲ್ಲ, ಅಲ್ಲ ಯಾಕೆ ಮಾಡಿಸ್ತೀರ ಅಂತ ಗಾಬರಿ ಆಗಿಬಿಡೋದು, ಕೆಲವು ಆರ್ಗ್ಯೂ ಮಾಡ್ಬಿಡ್ತಾರೆ. 25 ವರ್ಷದ ಪ್ರಾಕ್ಟೀಸ್ ಮಾಡ್ತೀವಿ. ಡಾಕ್ಟರ್ ಮುರಳೀಧರ್ ಆರ್ಥೋಪೆಡಿಕ್ ಸರ್ಜನ್, ರಕ್ಷಾ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್. ಎಷ್ಟೊಂದು ಕೇಸ್ಗಳಿಗೆ ನಾವು ಟ್ರೀಟ್ಮೆಂಟ್ ಮಾಡಿದ್ವಿ. 90% ವಿತರ್ ಸರ್ಜರಿ ಅಂತ, ಕೆಲವರಿಗೆ ಸರ್ಜರಿ ಕೂಡ ನಮ್ಮ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್. ಈಗ ಮೈಕ್ರೋ ಡಿಸ್ಕೆಕ್ಟಮಿ, ಮಿನಿಮಲ್ ಇನ್ವೆಸಿವ್ ಡಿಸ್ಕೆಕ್ಟಮಿ ಮತ್ತು ಎಂಡೋಸ್ಕೋಪಿ ಡಿಸ್ಕೆಕ್ಟಮಿ ಎಲ್ಲ ಬಂದು ಅವೆಲ್ಲ ಮಾಡ್ತಾ ಇದೀವಿ. ಒಳ್ಳೆ ರಿಸಲ್ಟ್ಸ್ ಕೂಡ ಬರ್ತಾ ಇದೆ. ಬಹಳ ರೇರ್ ಕೇಸಸ್ಗೆ ಸರ್ಜರಿ ಬೇಕಾಗುತ್ತೆ. ಸೊ ಯಾರಾದ್ರೂ ಆರ್ಥೋಪೆಡಿಕ್ ಸರ್ಜನ್ ನಿಮಗೆ ಸ್ಪೈನ್ ಎಕ್ಸ್ರೇ ಮಾಡ್ತಾರೆ ಅಂದ್ರೆ ನೀವು ಅವ್ರು ನಂಬಿ ಮಾಡಿಸ್ಬಿಡಿ. ಕಾಲಲ್ಲಿ ನೋವಿದೆ, ಕಾಲ್ ಎಕ್ಸ್ರೇ ಮಾಡಿ ಅಂತ ಕೇಳ್ಬಿಡಿ, ಅವ್ರಿಗೆ ಗೊತ್ತಿರುತ್ತಲ್ವಾ. ಹಾಗೆ ಪ್ರಾಬ್ಲಮ್ ಸ್ಯಾಟಿಕ ನರ್ವ್ ಇರೋದ್ರಿಂದ ಸ್ಯಾಟಿಕ ನೋವುಗಳೆಲ್ಲ ಪೇನ್ ಅದಕ್ಕೆ ಸ್ಯಾಟಿಕ ಪೇನ್ ಅಂತ ಹೇಳೋದು. ಸೊ ಸ್ಯಾಟಿಕ ಪೇನ್ ಅಂದ್ರೆ ಏನಂತ ಗೊತ್ತಿಲ್ಲ. ಸೊ ಸ್ಯಾಟಿಕ ಯಾಕೆ ಪೇನ್ ಇರುತ್ತೆ ವಿವರಗಳ ಕಾರಣಗಳನ್ನು ಹೇಳ್ತೀನಿ. ಮೊಟ್ಟ ಮೊದಲನಾಗಿ ಯಾವುದಪ್ಪ ಅಂತಂದ್ರೆ ಡಿಸ್ಕ್ ಪ್ರಾಬ್ಸ್ ಅಂತೀವಿ. ನಾವು ಹೇಳಿದಂಗೆ L3 4 ಇರ್ಬೋದು, L4 5 ಇರ್ಬೋದು, L5 ಡಿಸ್ಕ್ ಪ್ರಾಬ್ಸ್, ಡಿಸ್ಕ್ ಅರ್ನಿಯೇಷನ್ ಅಂತ ಡಿಸ್ಕ್ ಪ್ರಾಬ್ಸ್ ಅಂತೀವಿ. ಎರಡು ವರ್ಟಿಬ್ರ ಮಧ್ಯ ಡಿಸ್ಕ್ ಅಂತ ಇರುತ್ತೆ. ಅಲ್ಲಿ ನ್ಯೂಕ್ಲಿಯಸ್ ಪಲ್ಪೋಸ್ ಅಂತ, ಆಂಡಸ್ ಫೈಬ್ರೋಸ್ ಅಂತ ನ್ಯೂಕ್ಲಿಯಸ್ ಪಲ್ಪೋಸ್ ಇಂದ ಅದು ಅಲ್ಲಿ ಡ್ಯಾಮೇಜ್ ಆಗಿ ಈಚೆಗೆ ಬರೋದಕ್ಕೆ ಡಿಸ್ಕ್ ಅರ್ನಿಯೇಷನ್, ಅದು ಡಿಸ್ಕ್ ಪ್ರಾಬ್ಸ್. ಅದೆಲ್ಲ ಗ್ರೇಡ್ಸ್ ಇದೆ, ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ಗ್ರೇಡ್ 1 2 3 4 ಗ್ರೇಡ್ಸ್ ಬರುತ್ತೆ. ಸೊ ಆ ಡಿಸ್ಕ್ ಹೊರಗಡೆ ಬಂದಾಗ ಆ ಪಕ್ಕದ ನರ್ವ್ಸ್ ಇರುತ್ತೆ, ನರ್ವ್ ಪ್ರೆಷರ್ ಬೀಳುತ್ತೆ, ಇರಿಟೇಷನ್ ಆಗುತ್ತೆ. ಅವಾಗ ನರ್ವ್ ಕಡೆ ಎಲ್ಲ ಪೇನ್ ಬರುತ್ತೆ. ಸೊ ಕಾಮನ್ ಎಷ್ಟೋ ಜನ ಪೇನ್ ಸರ್ ಏನು ಸರ್ ಇದ್ದಕ್ಕಿದ್ದಂಗೆ ಚೆನ್ನಾಗಿ ಇದ್ದಕ್ಕಿದ್ದಂಗೆ ಯಾಕೆ ಸರ್ ಡಿಸ್ಕ್ ಬಂದ್ಬಿಡುತ್ತೆ ನನಗೆ ಅಂತ ಕೇಳ್ತಾರೆ. ನೋಡಿ, ಹೆಚ್ಚು ಹೆವಿ ವೇಟ್ ಇರ್ತಾರೆ. ನನಗೆ ಎಷ್ಟೋ ಜನ ಪೇಷಂಟ್ ಬಂದರೆ, ಎಸ್ಪೆಷಲಿ ನಮ್ಮ ತುಮಕೂರಲ್ಲಿ ಶಟರ್ ಇರ್ತಾರೆ ಗೊತ್ತಲ್ಲ, ನಿಮ್ದು ಅವ್ರು ಶಾಪ್ ಹೋಗ್ತಿರ್ತಾರೆ, ಶಟರ್ಸ್ನ ಸಡನ್ನಾಗಿ ಎತ್ಬಿಡ್ತಾರೆ, ಜರ್ಕೊಡೋದ್ರೆ ಸರ್ ಇಟ್ಕೊಂಡು ಸೊಂಟ ಕಾಡೆ ಪೇನ್ ಸರ್ ಅಂತ ಇರ್ತಾರೆ. ಕೆಲವು ಹೆಣ್ಮಕ್ಳು ನೀನು ಕೂಡ ಎತ್ಕೊಂಡು ಹೋಗಿರ್ತಾರೆ. ರೊಟೇಷನ್ ಎಸ್ಪೆಷಲಿ ಫಾರ್ವರ್ಡ್ ಬೆಂಡಿಂಗ್ ಮಾಡೋದಿಲ್ಲ, ಅಷ್ಟು ಬೆಂಡ್ ಮಾಡುವಂತ ಯಾವ ರೀತಿ ಬೆಂಡ್ ಮಾಡಬೇಕು, ಯಾವ ರೀತಿ ವೆಯ್ಟ್ ಎತ್ಕೊಂಡು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ವಿಡಿಯೋ ನೋಡಿ. ಪೋಸ್ಟರ್ ಇಂಪಾರ್ಟೆಂಟು. ಸೊ ಸಡನ್ನಾಗಿ ವೆಯ್ಟ್ ಎತ್ತಾಗ ಆ ಥರ ಆಗಿಬಿಡುತ್ತೆ. ತಪ್ಪು ಶಟರ್ ಎತ್ಬಿಡ್ತಾರೆ. ಅವಾಗ ಅಥವಾ ಬೈಕಲ್ಲಿ ಹೋಗ್ತಾರೆ, ಸಡನ್ನಾಗಿ ಎತ್ತಾಕ್ಬಿಡುತ್ತೆ, ಬಿಟ್ಬಿಡ್ತಾರೆ ಸರ್, ಅವಾಗ ಕೊಡ್ತಾರೆ ಸೊಂಟ ಅಂತ ಹೇಳ್ತಾರೆ ಅಲ್ವಾ. ಸೊ ಈ ರೀತಿಯ ಸಂದರ್ಭಗಳಲ್ಲಿ ಡಿಸ್ಕ್ ಪ್ರಾಬ್ಸ್ ಆಗುತ್ತೆ ಸಡನ್ನಾಗಿ ವೆಯ್ಟ್ ಎದ್ದಾಗ, ಒಂದು ಕಾರಣ. ಎರಡನೇ ಕಾರಣ ಪ್ರೊಲಾಂಗ್ ಸಿಟ್ಟಿಂಗ್, ಲಾಂಗ್ ಟರ್ಮ್ ಕೂತ್ಕೊಂಡಿರ್ತಾರೆ, ಮನಸ್ಸೆಲ್ಲ ವೀಕ್ ಆಗುತ್ತೆ, ಪ್ರೆಷರ್ ಡಿಸ್ಕ್ ಮೇಲೆ ಪ್ರೆಷರ್ ಬಿದ್ದು ಸ್ವಲ್ಪ ಏನಾದ್ರು ಎಕ್ಸರ್ಸೈಸ್ ಆದಾಗ ಡಿಸ್ಕ್ ಪ್ರಾಬ್ಸ್ ಆಗ್ತದೆ, ಅದರಿಂದ ಆಗ್ಬೋದು. ಮತ್ತು ಬ್ಯಾಡ್ ಪೋಸ್ಚರ್, ನಿಮ್ಗೆ ಗೊತ್ತಿರೋಂಗೆ ಅರ್ಗೋನಮಿಕ್ಸ್ ಚೆನ್ನಾಗಿರಬೇಕು. ಲಾಂಗ್ ಟರ್ಮ್ ಬ್ಯಾಡ್ ಪೋಸ್ಚರ್ ಮೇಂಟೈನ್ ಮಾಡಿದ್ರೆ ಕೂಡ ಇದರ ಡಿಸ್ಕ್ ಪ್ರಾಬ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಈ ರೀತಿಯ ನಾನಾ ಕಾರಣಗಳಿದೆ ಡಿಸ್ಕ್ ಪ್ರಾಬ್ಸ್ ಆಗೋದಕ್ಕೆ.
ಸೊ ಡಿಸ್ಪ್ಲಾಪ್ಸ್ ಆದಂಗೆ ಏನು ಮಾಡಬೇಕು ಅಂತ ಪೂರ್ತಿ ವಿಡಿಯೋ ಆದಾಗ ಏನು ಟ್ರೀಟ್ಮೆಂಟ್ ಕೂಡ ನಾನು ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಒಂದು ಸೆಕೆಂಡ್, ನಾನು ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್, 25 years ಎಕ್ಸ್ಪೀರಿಯನ್ಸು, ಪ್ರೊಫೆಸರ್ ಆರ್ಥೋಪೆಡಿಕ್ ಸರ್ಜನ್. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಂಬರ್ 2 ಸ್ಪೈನಲ್ ಸ್ಟೋಸಿಸ್ ಅಂತೇಳಿ. ಯೂಶಲಿ ಇದು ಡಿಜೆನೆರೇಷನ್, ವಯಸ್ಸಾಗ್ತಾ ಎಲ್ಲ ದೇಹದ ಅಂಗಗಳು ಮೂಳೆಗಳು ಸವಿತಾ ರೀತಿ ಬೆನ್ನು ಮೂಳೆ ಕೂಡ ಸವಿದ್ಬಿಟ್ಟು ಆ ಮೂಳೆಗಳು ಡಿಸ್ಪೇಸ್ ನ್ಯಾರೋವಿಂಗ್ ಆಗ್ತಾ ಬರುತ್ತೆ. ಮತ್ತೆ ನ್ಯಾರೋವಿಂಗ್ ಆದಾಗ 2 ವರ್ಟಿಬ್ರಾ ಮತ್ತೆ ಇಂಟರ್ವರ್ಟಿಬ್ರಲ್ ಫೋರಮನ್ ಅಂತ ಇರುತ್ತೆ. ಆ ಫೋರಮನ್ ಅಲ್ಲಿ ಸ್ಯಾಟಿಕ್ ರೂಟ್ಸ್ ಬರ್ತಾ ಇರುತ್ತೆ. ಸೊ ಸ್ಪೇಸ್ ಕಡಿಮೆ ಆಗ್ತದೆ ಅಂತ ಸ್ಯಾಟಿಕ್ ನರ್ವ್ ಮೇಲೆ ಪ್ರೆಷರ್ ಬಿದ್ದುಬಿಡುತ್ತೆ. ಪ್ರೆಷರ್ ಬಿದ್ದಾಗ ನರ್ವ್ ಕಡೆಲ್ಲ ನರ ಇಂಟೆಂಟ್ ಆಗಿ ಪೇನ್ ಶುರು ಆಗುತ್ತೆ, ಸ್ಯಾಟಿಕ್ ಪೇನ್ ಅದು. ಸೊ ಕಾಮನ್ ಆಗಿ ಸ್ಪೈನಲ್ ಕ್ಯಾಸ್ಟೋಸಿಸ್ ಆಗುವಂಥದ್ದು ವಯಸ್ಸಾದ ನಂತರ. ಸೊ ಯಾವ ಲಾಂಗ್ ಟರ್ಮ್ ಸಿಟ್ಟಿಂಗ್ ಇದ್ರೆ, ಲಾಂಗ್ ಟರ್ಮ್ ಸ್ಟ್ಯಾಂಡಿಂಗ್ ಇದ್ರೆ, ನಡೆಯುವಾಗ ಕೂಡ ಇದ್ರಲ್ಲಿ ನೋವು ಕ್ಲಾಡಿಕೇಶನ್ ಪೇನ್ ಅಂತ ಕೂಡ ಹೇಳ್ತೀವಿ. ಸ್ವಲ್ಪ ದೂರ ನಡೆತನಕ ನೋವಿಲ್ಲ, ನೋವು ಶುರು ನಡೆಯೋಕೆ ಆಗಲ್ಲ. ಪೇಷಂಟ್ ಇದು ಬೆನ್ನು ಬಗ್ಗಿಸ್ಕೊಂಡು ನಡೆಯಕ್ಕೆ ಶುರು ಮಾಡ್ತಾರೆ, ಮಂಡಿ ಮಾಡಿ ನಡೆಯಕ್ಕೆ ಶುರು ಮಾಡ್ತಾರೆ. ಒಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಒಮ್ಮೆ ಮತ್ತೆ ನಡೆಯೋಕೆ ಅನುಕೂಲ ಆಗ್ತದೆ. ಅದಕ್ಕೆ ಸ್ಪೈನಲ್ ಕ್ಯಾಸ್ಟೋಸಿಸ್ ಕ್ಲಾಡಿಕೇಶನ್ ಪೇನ್ ಅಂತೀವಿ. ಇದು ಒಂದು ಕಾರಣ ನಿಮಗೆ ಸ್ಯಾಟಿಕ್ ಪೇನ್ ಬರುತ್ತೆ. ನಂಬರ್ 3 ಪೈರಿಫಾರ್ಮಿಸ್ ಸಿಂಡ್ರೋಮ್ ಅಂತೀವಿ. ಗುಟ್ಟಿಯಲ್ಲಿ ಒಂದು ಪೈರಿಫಾರ್ಮಸ್ ಮಸಲ್ ಇದೆ. ಆ ಪೈರಿಫಾರ್ಮ್ ಮಸಲ್ ಪೆನಿಟ್ರೇಟ್ ಆಗಿ ಸ್ಯಾಟಿಕ್ ಹೊರಗಡೆ ಬರ್ತಾ ಇರುತ್ತೆ. ಸೊ ಪೈರಿಫಾರ್ಮ್ ಮಸಲ್ಸ್ ಸ್ವಲ್ಪ ವೇರಿಯೇಷನ್ಸ್ ಇದ್ರೆ, ಅದು ಪೈರಿಫಾರ್ಮ್ ಮಸಲ್ಸ್ ವೀಕ್ ಇದ್ರೆ, ಲಾಂಗ್ ಟೈಮ್ ಕೂತ್ಕೊಂಡು ಕೆಲಸ ಮಾಡ್ತಂಥವ್ರಲ್ಲಿ ಆ ಪೈರಿಫಾರ್ಮ್ ಸಿಂಡ್ರೋಮ್ ಇದೆ. ಪೈರಿಫಾರ್ಮ್ ಅಲ್ಲಿ ಬರುವಾಗ, ಫೋರಮಲ್ಲಿ ನರ ಬರುವಾಗ ಅಲ್ಲಿ ಪ್ರೆಷರ್ ಬಿದ್ದುಬಿಡುತ್ತೆ. ಅಲ್ಲಿ ಪ್ರೆಷರ್ ಬಿದ್ದಾಗ ನರವ ಕಡೆ ಎಲ್ಲ ಸ್ಯಾಟಿಕ್ ಪೇಂಟೇ ಬರುತ್ತೆ. ನಿಮಗೆ ಪೃಷ್ಠ ಭಾಗದಿರ್ಬೋದು, ತೊಡೆ ಭಾಗದಲ್ಲಿ, ಕಾಲದಲ್ಲಿ ನರವು ರೂಟ್ ಪೇನ್ ಆಗಿ, ಇರಿಟೇಷನ್ ಆಗಿ ಪೇನ್ ಬರ್ತಾರೆ. ಸೊ ಪೈರಿಫಾರ್ಮ್ ಸಿಂಡ್ರೋಮ್ ಕೂಡ ಈ ಥರ ಬರ್ಬೋದು. ನಾನು ಎಷ್ಟೊಂದು ಕೇಸ್ಗಳ ಥರ ನೋಡಿದ್ದೀನಿ. ಒಂದು ಕೇಸು ಫಾರಿನ್ ಕಂಟ್ರೀಸಿಂದ ಬಂದಿದ್ರು. MRI ನಾರ್ಮಲ್ ನೆನ್ಪಿಟ್ಕೊಳ್ಳಿ. MRI ಅಲ್ಲಿ ನಿಮ್ಗೆ ಡಿಸ್ಕಲ್ ಪ್ರಾಬ್ಲಮ್ ಇರಲ್ಲ, ಅದು ಡಿಸ್ಕಿಂದ ಫಾರ್ಮ್ ಆಗಿ ಮಸಲ್ಸ್ ಅಲ್ಲಿ ಪೃಷ್ಠ ಭಾಗದ ಗ್ಲುಟಿಯಲ್ ಮಸಲ್ ಅಂತ ಪೈರಿಫಾರ್ಮ್ ಮಸಲ್ಸ್, ಆ ಮಸಲ್ ಅಲ್ಲಿ ಬರುವ ನಾರ್ಮಲ್ ಪ್ರೆಷರ್ ಬೀಳುತ್ತೆ. ಸೊ ಹಾಗೆ ನಿಮ್ಗೆ MRI ಇದೆ, ನಾರ್ಮಲ್ ಇರುತ್ತೆ. MRI ಪಿಕಪ್ ಆಗಲ್ಲ. ಸೊ ಅದೇ ಪೇಷಂಟ್ಸ್ ನೋಡ್ತಾರೆ MRI ನಾರ್ಮಲ್, ಎಷ್ಟೋ ಜನ ಕನ್ಸಲ್ಟೆಂಟ್ಸ್ ತೋರಿಸಿರ್ತಾರೆ MRI ಮಾತ್ರ ನಾರ್ಮಲ್ ಇದ್ದಾರೆ, ಯಾಕೆ ಪೇನ್ ಅನ್ಕೊತಿರ್ತಾರೆ. ನೋಡಿದ್ರೆ ಪೈರಿಫಾರ್ಮ್ ಮಸಲ್ಸ್ ಮೇಲೆ ಪ್ರೆಷರ್ ಇರುತ್ತೆ, ಅಲ್ಲಿ ಮಸಲ್ ಮೇಲೆ ಪ್ರೆಷರ್ ಇರುತ್ತೆ. ಅದಕ್ಕೆ ನಾವು ಪೈರಿಫಾರ್ಮ್ ಸಿಂಡ್ರೋಮ್ ಅಂತ ಕೂಡ ಹೇಳ್ತೀವಿ. 4ನೇ ಕಾರಣ ಡಿಜೆನರೇಟಿವ್ ಡಿಸ್ಕ್ ಡಿಸೀಸ್ ಅಂತ ಹೇಳ್ತೀವಿ. ನೋಡಿ, ವೇರ್ ಅಂಡ್ ಟೇರ್. ಮಂಡಿ ಸೋತೆ ನೋಡಿದ್ರೆ ಮಂಡಿ ಸೋದು ಮಂಡಿಗೆ ಗಣ್ಣ ಬಿಡುತ್ತೆ, ಬೆನ್ನು ಸೋದು ಬೆನ್ನಿಗೆ ಗುಣ ಬಿಡುತ್ತೆ. ವೇರ್ ಅಂಡ್ ಟೇರ್ ಡಿಜೆನೇಷನ್ ಆಗಿ ಒಂದಕ್ಕೊಂದು ಬೆನ್ನ ಮೂಳೆ ಉಜ್ಜಿ ಡಿಜೆನೇಷನ್ ಆಗಿ ಆಸ್ಟೋಫೈಟ್ಸ್ ಫಾರ್ಮೇಷನ್ ಆಗಿ, ಅಲ್ಲಿ ಫಾರ್ಮ್ ಇಂಟರ್ವರ್ಟಿಬಲ್ ಫಾರ್ಮ್, ಅದ್ರ ಮೇಲೆಲ್ಲ ಆಸ್ಟೋಫೈಟ್ಸ್ ಫಾರ್ಮ್ ಆಗಿ ಆಸ್ಟಿಯೋಫೈಟ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಆಸ್ಟಿಯೋಫೈಟ್ ಡಿಸ್ಕ್ ಕಾಂಪ್ಲೆಕ್ಸ್ ಅಂತ MRI ನೀವು ರಿಪೋರ್ಟ್ ನೋಡಿ ಹತ್ರ ತೋರಿಸ್ತಾರೆ. ಸೊ ಆ ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಆಗಿ, ಆ ಕಾಂಪ್ಲೆಕ್ಸ್ ಕೂಡ ನರ್ವ್ ಮೇಲೆ ಪ್ರೆಷರ್ ಬಿದ್ದುಬಿಡುತ್ತೆ. ಸೊ ಆಸ್ಟಿಯೋಫೈಟ್ ಮೇಲೆ ಎಕ್ಸ್ಟ್ರಾ ಇನ್ಸ್ಟೆಬಿಲಿಟಿ ಇದ್ದಾಗ, ವೇರ್ ಅಂಡ್ ಟೇರ್ ಆದಾಗ ಎಕ್ಸ್ಟ್ರಾ ಫಾರ್ಮ್ ಗ್ರೋತ್ ಆಗುತ್ತೆ. ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಮಾಡೋಕ್ಕೆ ಆಸ್ಟಿಯೋಫೈಟ್ಸ್ ಅಂತೀವಿ. ಸೊ ಆಸ್ಟಿಯೋಫೈಟ್ಸ್ ಫಾರ್ಮ್ ಆಗಿ ಆಸ್ಟಿಯೋಫೈಟ್ ಡಿಸ್ಕ್ ಕಾಂಪ್ಲೆಕ್ಸ್ ಅಂತೀವಿ. ಆ ಕಾಂಪ್ಲೆಕ್ಸ್ ಕೂಡ ನರ್ವ್ ರೂಟ್ ಮೇಲೆ ಪ್ರೆಷರ್ ಬಿದ್ದಾಗ ಅವ್ರು ಕೂಡ ಸ್ಯಾಟಿಕ್ ಟೈಪ್ ಆಫ್ ಪೇನ್ ಮಾಡೋದು. ಯೂಶಲಿ ವೇರ್ ಅಂಡ್ ಟೇರ್ ಆಗಿ ವಯಸ್ಸಾದ ನಂತರ ಬರೋದು. ಯಾರು ಸಿಕ್ಕಾಡೆ ಬೆನ್ನು ಕೆಲಸ, ಕೃಷಿಕರು ಸಿಕ್ಕಾಡೆ ಬಗ್ಗೆ ಎಲ್ಲ ಕೆಲಸ ಮಾಡ್ತಿರ್ತಾರೆ, ಲೇಬರ್ಸ್ ಹೋಗ್ತಾರೆ, ಆಮೇಲೆ ವೇಟ್ ಎತ್ಕೊಂಡು ಮಾಡ್ತಿರ್ತಾರೆ. ಯಾರು ಓವರ್ ಲೋಡ್ ಆಗುತ್ತೆ ಬೆನ್ನಿಗೆ ಅಂತ ಸ್ಟ್ರೆಸ್ ಅಂತ ಲಾಂಗ್ ಟರ್ಮ್ ಬೈಕ್ ಮಾಡ್ತಾರೆ, ಓಡಿಸ್ತಿರ್ತಾರಲ್ಲ 15 ವರ್ಷ 20 ವರ್ಷ 25 ವರ್ಷ ಅವ್ರಿಗೆಲ್ಲ ವೇರ್ ಅಂಡ್ ಟೇರ್ ಜಾಸ್ತಿ ಆಗ್ತದೆ, ಓವರ್ ಯೂಸ್ ಆಗುತ್ತೆ. ಸೊ ಓವರ್ ಯೂಸ್ ಆಗ ವೇರ್ ಅಂಡ್ ಟೇರ್ ಜಾಸ್ತಿ ಆಗಿ ಈ ಥರ ಆಸ್ಟಿಯೋಆರ್ಥರೈಟಿಸ್ ಅಂತೀವಿ. ಡಿಜೆನರೇಷನ್ಸ್ ಆ ಥರ ಡಿಜೆನರೇಷನ್ಸ್ ಆದಾಗ ಕೂಡ ನಮಗೆ ಈ ಥರ ಡಿಸ್ಕ್ ಪ್ರಾಬ್ಲಮ್ ಬಂದು ಡಿಸ್ಕ್ ಪೇನ್ ಶೋ ಆಗೋ ಚಾನ್ಸ್ ಇರುತ್ತೆ. ಇಲ್ಲ 5ನೇದು ಸ್ಪಾಂಡೈಲೋಲಿಸಿಸ್ ಅಂತ ಹೇಳ್ತೀವಿ. ಏನಾಗ್ತದೆ ನೋಡಿ, ಒಟ್ಟಿಬ್ರ ಒಂದ್ರ ಮೇಲೆ ಪಿಕ್ಚರ್ ಹಾಕಿದ್ರೆ ಒಂದು ಮೂಳೆ ಮುಂದೆ ಜರ್ಬಿಡುತ್ತೆ. ಸೊ ಒಂದು ಮೂಳೆ ಒಂದು ಜರ್ಬಿಡುತ್ತೆ. ಅದರಲ್ಲೂ ಗ್ರೇಡ್ 4 ಅಂತ ಇದ್ದು 1, 2, 3, 4 ಅಂತ ಗ್ರೇಡ್ಸ್ ಇರುತ್ತೆ. ಸೊ ಅದು ಜರಗದಾಗ ಏನಂತ 2 ಮೂಳೆ ಮಧ್ಯೆ ಇಂಟರ್ವರ್ಟಿಬಲ್ ಫಾರ್ಮ್ ಅಂತ ಅದ್ಮೇಲೆ ಗ್ಯಾಪ್ ಕಡಿಮೆ ಆಗ್ಬಿಡುತ್ತೆ. ಅಲ್ಲಿ ನರ್ವ್ ಬರ್ತೀವಿ ನಾವೆಲ್ಲ ಹೇಳ್ದಂಗೆ ಆ ನರ್ವ್ ಮೇಲೆ ಪ್ರೆಷರ್ ಬಿದ್ದುಬಿಡುತ್ತೆ. ಆ ಥರ ಪ್ರೆಷರ್ ಬಿದ್ದಾಗಲೂ ಕೂಡ ಸ್ಪಾಂಡೈಲೋಲಿಸಿಸ್ ಅಲ್ಲಿ ಕೂಡ ಈ ಥರ ನರ್ವ್ ಪ್ರಾಬ್ಲಮ್ ಬರೋ ಚಾನ್ಸ್ ಇದೇ ಇರುತ್ತೆ. ಸೊ ಎಕ್ಸ್ರೇ ಗೊತ್ತಾಗುತ್ತೆ, ನರ್ವ್ ಮೇಲೆ ಎಷ್ಟು ಪ್ರೆಷರ್ ಅದಕ್ಕೆ ನಾವು MRI ಕೂಡ ಮಾಡಿಸ್ಬೇಕಾಗುತ್ತೆ. ಸೊ ಸ್ಪಾಂಡೈಲೋಲಿಸಿಸ್ ಕೂಡ ಒನ್ ಆಫ್ ದ ಕಾಸಸ್ ಈ ಥರ ಸ್ಯಾಟಿಕ್ ಪೇನ್ ಬರ್ತದೆ. ಯಾವ್ಯಾವ ಸಿಂಪ್ಟಮ್ಸ್ ಇದೆ ಡಿಸ್ಪ್ಲಾಪ್ಸ್ ನೆಗ್ಲೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ, ಚೆನ್ನಾಗಿ ಗಮನ ಕೇಳಿಸ್ಕೊಳ್ಳಿ. ನೋಡಿ, ಏನಾಗುತ್ತೆ, ಬರೀ ಲೋವರ್ ಬ್ಯಾಕ್ ಪೇನ್ ಅಂತ, ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ, ಅದು ಸ್ಟ್ರೆಸ್ ಆಗುತ್ತೆ, ಸ್ಟ್ರೆಂತ್ ಅವೆಲ್ಲ ಕೆಲವು ಕಂಡೀಷನ್ ಅವೆಲ್ಲ ಓಕೆ. ಬಟ್ ಯಾವ ಪೇನು ಸೊಂಟದಿಂದ ಕೆಳಗೆ ಕಾಲಿಗೆಲ್ಲ ಆಯ್ತು ಅಂದರೆ ಅದು ಸ್ಯಾಟಿಕ್ ಪೇನ್. ಸ್ಯಾಟಿಕ್ ನರ್ವ್ ಮೇಲೆ ರೂಟ್ ಮೇಲೆ ಪ್ರೆಷರ್ ಬಿದ್ದಿದೆ ಅಂತ ಅರ್ಥ. ಸೊ ಆ ಥರ ಪ್ರೆಷರ್ ಬಿದ್ದಿದೆ ಅಂತಂದರೆ ಅದಕ್ಕೆ ಒತ್ತಡ ಜಾಸ್ತಿ ಅಂತ ಅರ್ಥ. ಹಾಗಾಗಿ ಆ ರೀತಿಯ ಪೇನ್, ರೇಡಿಯೇಟಿಂಗ್ ಪೇನ್, ಸ್ಯಾಟಿಕ್ ಟೈಪ್ ಪೇನ್ ನೆಗ್ಲೆಕ್ಟ್ ಮಾಡಬೇಕು. ಒಂದು ಆ ಪೇನ್ ಜೊತೆಗೆ ಪರಸ್ಥೇಷಿಯಾ, ನಮ್ನೆಸ್, ಆಲ್ಟರ್ ಸೆನ್ಸೇಷನ್ ಇರ್ತೀವಿ. ಏನೋ ಜುಮ್ನಂಗೆ ಆಗೋದು, ಇರುವಾಡ್ದಂಗೆ ಆಗೋದು, ಅದು ಮುಳ್ಚುದ್ದಂಗೆ ಆಗೋದು, ನರ್ವ್ಗೆ ಪರಸ್ಥೇಷನ್, ಸೆನ್ಸರಿ ಡಿಸ್ಟರ್ಬೆನ್ಸ್ ಅಂತೀವಿ. ಆ ಥರ ಸೆನ್ಸೇಷನ್ ಕೂಡ ಡಿಸ್ಟರ್ಬೆನ್ಸ್ ಇದು ಕೂಡ ನೆಗ್ಲೆಕ್ಟ್ ಮಾಡ್ಬೋದು. ಯಾಕಂದ್ರೆ ನರ್ವ್ ರೂಟ್ ಮೇಲೆ ಪ್ರೆಷರ್ ಜಾಸ್ತಿ ಬಿದ್ದಿದೆ ಅಂತ ಅರ್ಥ. ಅವಳು ಕೂಡ ತಾವು ನೆಗ್ಲೆಕ್ಟ್ ಮಾಡ್ಬೋದು. 3ನೇದು ವೀಕ್ನೆಸ್ ಅಂತೀವಿ. ಹೆಬ್ಬೆಟ್ ವೀಕ್ ಆಗುತ್ತೆ, ಆ ಬೆರಳು ವೀಕ್ ಆಯ್ತು, ಪಾದ ವೀಕ್ ಆಗುತ್ತೆ, ಫುಡ್ ಡ್ರಾಪ್ ಆಗುತ್ತೆ, ಪಾದ ನಿಮ್ಗೆ ಬಿಟ್ಟು ನಡೆಯೋಕ್ಕೆ ಆಗಲ್ಲ, ಆ ಥರ ಆಗ್ಬಿಡುತ್ತೆ, ಕಾಲು ಈ ಥರ ನೇತಾಡ್ತಾ ಇರುತ್ತೆ. ಮಸಲ್ ವೀಕ್ನೆಸ್ ಆಗುತ್ತೆ, ನೀ ಮಸಲ್ಸ್ ವೀಕ್ ಆಗ್ಬೋದು, ಗುಟೆ ಮಸಲ್ಸ್ ವೀಕ್ ಆಗ್ಬೋದು. ಮಸಲ್ಸ್ ವೀಕ್ನೆಸ್ ಅದು ಕೂಡ ಅದು ಡೇಂಜರ್, ಅವಾಗಲೂ ನೆಗ್ಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಪ್ರೋಗ್ರೆಸಿವ್ ವೀಕ್ನೆಸ್ ಆಫ್ ದಿ ಮಸಲ್ಸ್ ಅಂತ, ಮಸಲ್ ವೀಕ್ನೆಸ್ ಬರ್ತಾ ಜಾಸ್ತಿ ಆಗ್ಬಿಡುತ್ತೆ.
ಅದು ಬೋಲ್ ಅಂಡ್ ಬ್ಲಾಡರ್ ಇನ್ವಾಲ್ವ್ಮೆಂಟ್ ಅಂತೀವಿ. ಒಂದಕ್ಕೂ ಹೋಗಿ ಪ್ರಾಬ್ಲಮ್ ಆಗುತ್ತೆ, ಬಟ್ಟೆಲೆ ಹೋಗಿ ಶುರು ಆಗುತ್ತೆ, ಲೆಟ್ರಿನ್ ಸರಿಯಾಗಿ ಆಗಲ್ಲ, ಬಟ್ಟೆಲೆ ಆಗ್ಬಿಡುತ್ತೆ, ಗೊತ್ತಾಗಲ್ಲ, ಆ ಥರ ಆಗುತ್ತೆ. ಸೊ ಈ ರೀತಿಯ ಸಿಂಪ್ಟಮ್ಸ್ ಇದ್ದಾಗ ಅದಕ್ಕೆ ನೆಗ್ಲೆಕ್ಟ್ ಮಾಡ್ಬೋದು. ಇಟ್ಸ್ ಎನ್ ಎಮರ್ಜೆನ್ಸಿ. ಆದಷ್ಟು ಬೇಗ ನುರಿತ ವೈದ್ಯರಿಗೆ ತೋರಿಸ್ಬೇಕು. ನೋಡಿ ಅವ್ರಿಗೆ ಏನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಅವಾಗ ಇಂಪ್ರೂವ್ ಆಗೋ ಚಾನ್ಸ್ ಇರುತ್ತೆ. ಸೊ ಈ ರೀತಿಯ ಸಿಂಪ್ಟಮ್ಸ್ ಇದ್ದರೆ ಅದು ಎಮರ್ಜೆನ್ಸಿ. ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಕೂಡಲೇ ಕ್ವಾಲಿಫೈಡ್ ಡಾಕ್ಟರ್ಗೆ ತೋರಿಸೋದು ಭಾಳ ಮುಖ್ಯ. ಇಲ್ಲ ಡಯಾಗ್ನೋಸಿಸ್ ಹೇಗಪ್ಪ ಅಂತಂದರೆ, ಫಸ್ಟು ಕ್ಲಿನಿಕಲ್ ಎಕ್ಸಾಮಿನೇಷನ್. ಪೇಷಂಟ್ ಬಂದಾಗ ಬೆನ್ನು ನೋವು ತೋರಿಸ್ತಾರೆ, ಟೆಂಡನ್ಸ್ ಚೆಕ್ ಮಾಡ್ತೀವಿ, ಯಾವ ಲೆವೆಲ್ L4 ಟೆಂಡನ್ಸ್ ಇದೆಯಾ, L5 ಟೆಂಡನ್ಸ್ ಇದೆ. ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಬೆನ್ನ ಮಲಸ್ಬಿಟ್ಟು ಸ್ಟ್ರೈಟ್ ಲೆಗ್ ರೆಸ್ಟ್ ಟೆಸ್ಟ್ ಅಂತ ಮಾಡ್ತೀವಿ. ಅದಕ್ಕೆ ಎಷ್ಟೊಂದು ಟೆಸ್ಟ್ ಇದೆ. ಆ ಟೆಸ್ಟ್ಗಳನ್ನ ಮಾಡಿ ನಾರ್ಮಲ್ ಪ್ರೆಷರ್ ಇದೆಯಾ, ಎಷ್ಟು ಪ್ರೆಷರ್ ಇದೆ ಅಂತೆಲ್ಲ ಚೆಕ್ ಮಾಡ್ತೀವಿ. ಕ್ಲಿನಿಕಲ್ ಎಕ್ಸಾಮಿನೇಷನ್ ನ್ಯೂರಾಲಜಿಕಲ್ ಡೆಫಿಸಿಟ್ ಇದೆಯಾ ಅಂತ, ಸೆನ್ಸೇಷನ್ ಹೇಗಿದೆ, ಸ್ಟ್ರೆಂತ್, ಬೆಡ್ ಸ್ಟ್ರೆಂತ್ ಹೆಂಗಿದೆ, ಆ್ಯಂಕಲ್ ಸ್ಟ್ರೆಂತ್ ಹೇಗಿದೆ ಚೆಕ್ ಮಾಡಿ ನೋಡ್ತೀವಿ. ರಿಫ್ಲೆಕ್ಸ್ ಅಂತೀವಿ, ನೀ ಜರ್ಕ್ ರಿಫ್ಲೆಕ್ಸ್ ಅಂತೀವಿ, ಆ್ಯಂಕಲ್ ಜರ್ಕ್ ರಿಫ್ಲೆಕ್ಸ್ ರಿಫ್ಲೆಕ್ಸ್ ಎಲ್ಲ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ನೋಡ್ತೀವಿ. ಅವಶ್ಯಕತೆ ಎಕ್ಸ್ರೇ ಮಾಡಿಸ್ತೀವಿ. ತೀರಾ ತೊಂದರೆ ಸ್ವಲ್ಪ ಸ್ಪಾಂಡಲಿಸಿಸ್ ಇತ್ತು ಅಥವಾ ಬೇರೆ ಎಷ್ಟೊಂದು ಕಂಡೀಷನ್ಸ್ ಇದೆ. ಸೊ ಆ ಥರ ಕಂಡೀಷನ್ ತುಂಬ ನೋವು ಜಾಸ್ತಿ ಇದ್ದಾಗ ಅವಶ್ಯಕತೆ ಇದ್ದಾಗ ಕಂಡೀಷನ್ MRI ಕೂಡ ಮಾಡಿ ನೋಡ್ತೀವಿ. MRI ಪೂರ್ತಿ ಡೀಟೇಲ್ಸ್ ಗೊತ್ತಾಗುತ್ತೆ. ಆ್ಯಕ್ಚುಲಿ ಬರೀ 1-2 ವ್ಯೂ ತೋರ್ತಾರೆ. MRI ಅಂತ ಮಲ್ಟಿಪಲ್ ಸೆಕ್ಷನ್ಸ್ ತೋರ್ತೀವಿ. MRI ಸಪೋಸ್ ಈಗ ಸ್ಪೈನ್ ಅಂದ್ಕೊಂಡ್ರೆ ನಾವು ಫ್ರಂಟಿಂದ ಒಂದು 15-20 ಸೆಕ್ಷನ್ ತೊಗೊತೀವಿ, ಸೈಡಿಂದ 15-20 ಸೆಕ್ಷನ್ ತೊಗೊತೀವಿ, ಕ್ರಾಸ್ ಸೆಕ್ಷನ್ 15-20 ತೊಗೊತೀವಿ. ಸೊ ಅಷ್ಟು ಟೋಟಲ್ ಒಂದು 60-70 ಸೆಕ್ಷನ್ಸ್ ತೊಗೊಂಡ್ರೆ ಕರೆಕ್ಟಾಗಿ ನಿಖರವಾಗಿ ಇಲ್ಲೇ ತೊಂದರೆ ಇದೆ, L4 ಡಿಸ್ಕ್ಲೇ ತೊಂದರೆ ಇದೆ ಅಥವಾ L5 ಡಿಸ್ಕ್ಲೇ ತೊಂದರೆ ಇದೆ, ಇಷ್ಟೇ ತೊಂದರೆ ಇದೆ, ಮೈಲ್ಡ್ ಇದೆ, ಮಾರ್ಡ್ ಇದೆ, ಸಿವಿಯರ್ ಇದೆ ಅಥವಾ ಏನು ಕಾರಣಗಳಿಂದ ಆ ಥರ ಆಗಿದೆ ಅಂತೆಲ್ಲ ಡೀಟೇಲ್ಸ್ ನಮಗೆ ಪೂರ್ಣ ಮಾಹಿತಿ ಸಿಗುವಂಥದ್ದು MRI ಅಲ್ಲಿ. ಸೊ ಹಾಗೆ ಜಾಸ್ತಿ ನೋವಿದ್ದಾಗ MRI ಮಾಡಿಸಿದ್ರೆ ತಪ್ಪೇನಿಲ್ಲ. ಕರೆಕ್ಟಾಗಿ ಪೂರ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಪೂರ್ತಿ ಇನ್ಫಾರ್ಮೇಷನ್ ಗೊತ್ತಾಯ್ತು, ಡಯಾಗ್ನೋಸ್ ಪಕ್ಕ ಆಯ್ತು, ಟ್ರೀಟ್ಮೆಂಟ್ ಕೂಡ ಭಾಳ ಸುಲಭ. ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಪ್ಪ ಅಂತಂದರೆ, ಫಸ್ಟ್ ನಾನು ಹೇಳಿದಾಗ ಡಯಾಗ್ನೋಸ್ ಮಾಡ್ತೀವಿ. ನಂತರ ತೀರಾ ನೋವಿದ್ರೆ ಅಡ್ಮಿಷನ್ ಮಾಡಿ ಪ್ಲೇಸ್ಮೆಂಟ್ ಆಕ್ಷನ್ ಕೂಡ ಹಾಕಬೇಕಾಗತ್ತೆ. ರೆಸ್ಟ್ ಆ್ಯಂಡ್ ಫಿಸಿಯೋಥೆರಪಿ ಅಂತೀವಿ. ಮೆಡಿಕೇಶನ್ಸ್, ಪೇನ್ ಕಿಲ್ಲರ್ಸ್ ಇದೆ, ಓವರಲ್ ಮೆಡಿಕೇಶನ್, ಕೆಲವು ಪೇನ್ ಜಾಸ್ತಿ ಇಂಜೆಕ್ಷನ್ಸ್ ಕೂಡ ಕೊಡ್ಬೋದು. ನರ್ವ್ ಇಂಪ್ರೂವ್ಮೆಂಟ್ಗೆ ಕೆಲವು ಮಾತ್ರೆಗಳೆಲ್ಲ ಕೊಡ್ತೀವಿ. ಅವುಗಳೆಲ್ಲ ಭಾಳ ಜನ ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್ ತುಂಬ LS ಬೆಲ್ಟ್ ಕೂಡ ಇದೆ, ಎಲ್ಲ ಉಪಯೋಗಿಸ್ಕೊತೀವಿ. ಆದರೂ ಕಡಿಮೆ ಆಗಲಿಲ್ಲ ಕೆಲವು ಇಂಜೆಕ್ಷನ್ಸ್ ಕೂಡ ಕೊಡ್ತೀವಿ. ಟ್ರಿಗರ್ ಪಾಯಿಂಟ್ ಇಂಜೆಕ್ಷನ್ಸ್ ಇದೆ, ಎಪಿಡ್ಯೂರಲ್ ಇಂಜೆಕ್ಷನ್ಸ್ ಇದೆ, ಅದನ್ನೆಲ್ಲ ಟ್ರೈ ಮಾಡ್ಬೋದು. ತೀರಾ ಆಗಲಿಲ್ಲ, ಅವ್ರ ಮೇಲೆ ತುಂಬ ಜಾಸ್ತಿ ಪ್ರೆಷರ್ ಇತ್ತು ಅಥವಾ ನಾನು ಅವಾಗಲೇ ಹೇಳ್ದಂಗೆ ಬೌಲ್ ಬ್ಲಾಡರ್ ಡಿಸ್ಟರ್ಬೆನ್ಸ್ ಇದೆ ಅಥವಾ ಪೇನ್ ಪ್ರೋಗ್ರೆಸಿವ್ ಆಗ್ತಾ ಇದೆ, ಈ ಕನ್ಸಲ್ಟ್ ಟ್ರೀಟ್ಮೆಂಟಲ್ಲಿ ಯಾವುದಕ್ಕೂ ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಥವಾ ನೋವು ಜಾಸ್ತಿ ಆಗಿದೆ ಮತ್ತು ವೀಕ್ನೆಸ್ ಡೆವಲಪ್ ಆಗ್ತಾ ಇದೆ ಅಂತ ಆದಾಗ ಖಂಡಿತ ಅದಕ್ಕೆ ಆಪರೇಷನ್ ಕೂಡ ಮಾಡಬೇಕಾಗುತ್ತೆ. ನನ್ನ ಅನುಭವದಲ್ಲಿ ಸಾಧಾರಣ 80-90% ಜನಕ್ಕೆ ವಿತೌಟ್ ಸರ್ಜರಿ ಇಂಪ್ರೂವ್ ಆಗುತ್ತೆ. ಭಾಳಷ್ಟು ಕೇಸ್ ನಮ್ಮ ರಾಕ್ಷಸ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ಲಿ ಭಾಳಷ್ಟು ಕೇಸ್ಗಳು ಆಪರೇಷನ್ ರೆಡಿ ಮಾಡಿದೆ. ಬಟ್ ಕೆಲವು ಕೇಸ್ಗಳು ಖಂಡಿತ ಬೇಕಾಗುತ್ತೆ. ನಾನು ಹೇಳಿದ ಸಿಂಪ್ಟಮ್ಸ್ ಹೇಳಿದ್ನಲ್ಲ, ಆ ಥರದಿಂದ ಖಂಡಿತ ಸರ್ಜರಿ ಕೂಡ ಬೇಕಾಗುತ್ತೆ. ಸರ್ಜರಿ ಅಂದರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಉತ್ತಮವಾದ ಈಗ ಶಸ್ತ್ರಚಿಕಿತ್ಸೆಗಳು ಬಂದಿದೆ, ಒಳ್ಳೆ ಹೈಟೆಕ್ ಮಾಡ್ಲರ್ ಓಟಿಸ್ ಬಂದಿದೆ, ಮೈಕ್ರೋ ಡಿಸೆಕ್ಟಮಿ ಅಂತಾರೆ, ಒಳ್ಳೆ ಉತ್ತಮವಾದಂಥ ಮತ್ತು ನವೀನಕರಗೊಂಡಂಥ ಹೈಟೆಕ್ ಒಳ್ಳೆ ಟ್ರೀಟ್ಮೆಂಟ್ಗಳೆಲ್ಲ ಬಂದವೆಲ್ಲ ತೊಗೊಂಡ್ರೆ ಏನು ಸಮಸ್ಯೆ ಆಗಲ್ಲ. ಕ್ಲೀನ್ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತ ಗುಣಮುಖ ಆಗ್ಬೋದು. ಮುಂಚಿನಂತೆ ಎಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು. ಕಾಲ್ ಟು ಆಕ್ಷನ್ ಅಂದರೆ ಸ್ಯಾಟಿಕ್ ಅಂದರೆ ಬರೀ ಪೇನು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಇದೇ ಅಷ್ಟೊಂದು ಕಾರಣಗಳಿದೆ, ನಾನು ಹೇಳಿದೆಲ್ಲ ಗಮನ ಇಟ್ಕೊಳ್ಳಿ. ಸೊ ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ, ಇಂಪ್ರೂವ್ ಆಗ್ತಾರೆ ತೊಂದರೆ ಇಲ್ಲ. ಜೊತೆಗೆ ನೀವು ಬಾಡಿ ವೇಟ್ ಕಂಟ್ರೋಲ್ ಮಾಡಬೇಕು. ಸಡನ್ನಾಗಿ ಬಗ್ಗೋದು, ಜಾಸ್ತಿ ಭಾರ ಎತ್ತೋದು, ಜರ್ಕಿ ಮೂಮೆಂಟ್ಸು, ಲಾಂಗ್ ಟರ್ಮ್ ಬೈಕ್ ಓಡಿಸು ಕೂಡ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು ಸ್ಯಾಟಿಕ ಪೇನ್ ಇವರು. ಅದಕ್ಕೆ ನಾವು ಆ ಥರ ಪೋಸ್ಟರ್ಸ್ ಮೇಂಟೈನ್ ಮಾಡ್ಬೇಕಂದ್ರೆ ಒಂದು ವಿಡಿಯೋ ಮಾಡಿದೆ, ಎಂಡ್ ವಿಡಿಯೋ ಹಾಕಿದ್ದೆ ದಯವಿಟ್ಟು ನೋಡಿ. ಸೊ ಪೋಸ್ಟರ್ಸ್ ರೆಗ್ಯುಲರ್ ಮೇಂಟೈನ್ ಮಾಡಿ, ಬಾಡಿ ವೇಟ್ ಕಂಟ್ರೋಲ್ ಮಾಡಿ, ಬ್ಯಾಕ್ನ ಅಬ್ಯೂಸ್ ಮಾಡೋದು ಬೇಡ. ಸಡನ್ನಾಗಿ ಬಗ್ಗೋದು, ಭಾರ ಎತ್ತೋದು, ಹೆವಿ ಚೆಕ್ ಮಾಡೋದು, ಹೆವಿ ವೆಯ್ಟ್ ಎತ್ತೋ ಎಲ್ಲ ಮಾಡಬೇಡಿ. ಅವೆಲ್ಲ ಅವಾಯ್ಡ್ ಮಾಡೋಷ್ಟು ಒಳ್ಳೆಯದು. ಪೋಸ್ಟರ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿ. ಸೊ ಮತ್ತೆ ಬ್ಯಾಕ್ ಕೋರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಬರ್ತದೆ. ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಅಂತ ಎಷ್ಟೊಂದು ವಿಡಿಯೋಗಳು ಮಾಡಿ, ತಾವು ವಿಡಿಯೋಗಳನ್ನ ನೋಡಿ ಇವೆಲ್ಲ ಮಾಡಿದ್ದಾದಲ್ಲಿ ಬ್ಯಾಕ್ ಪೇನ ಕಂಟ್ರೋಲ್ ಇಟ್ಕೋಬೋದು. ಮತ್ತೆ ರಿಪೀಟ್ ಆಗೋದು ಕೂಡ ಅವಾಯ್ಡ್ ಮಾಡ್ಬೋದು. ಸೊ ಒಂದು ಉತ್ತಮವಾದ ವಿಡಿಯೋ ಮಾಡಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡೋದಕ್ಕೆ ತಮಗೆಲ್ಲ ಧನ್ಯವಾದಗಳು. ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮರೆದನೆ. ನಾನು ವಾರಕ್ಕೆ 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಖಂಡಿತ ಎಲ್ಲ ವಿಡಿಯೋ ನೋಡಿ, ಮರೆಯ ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬೆನ್ನೋವು ಯಾರು ಸಫರ್ ಆಗ್ತಿರಲ್ಲ ಅವ್ರಿಗೆ ಖಂಡಿತ ವಿಡಿಯೋ ಮಾಡಿ. ಬೆನ್ನೋನ ಯು ಟೇಕ್ ಕೇರ್ ಆಫ್ ಯುವರ್ ಬ್ಯಾಕ್, ಇನ್ ಬ್ಯಾಕ್ ಯುವರ್ ಬ್ಯಾಕ್ ವಿಲ್ ಟೇಕ್ ಕೇರ್ ಆಫ್ ಯು. ಸೊ ನೀವು ಬೆನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದೆ ಆದರೆ ಅದು ನಮ್ಮ ಯಾವಾಗ ಹೇಳ್ತೀವಲ್ಲ, ನಮ್ಮ ಒಂದು ಬೆನ್ನೆಲುಬು ಅಂತ ಹೇಳ್ತೀವಿ ರೈತನ ಅಲ್ವಾ, ಅದೇ ರೀತಿ ನಮ್ಮ ದೇಹಕ್ಕೆ ಒಂದು ಸ್ಪೈನ್ ಅಂತೂ ಅದು ತುಂಬ ಚೆನ್ನಾಗಿರ್ಬೇಕು. ಅದನ್ನು ಚೆನ್ನಾಗಿ ನೋಡ್ಕೊಂಡಷ್ಟು ನೀವು ಸ್ಟ್ರಾಂಗ್ ಆಗಿರ್ತೀರಾ, ಹೆಲ್ತಿ ಆಗಿರ್ತೀರಾ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬ್ಯಾಕ್ ಆ್ಯಂಡ್ ಪೇನ್ಲೆಸ್ ಬ್ಯಾಕ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್. ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ಡಾಕ್ಟರ್ ಮುರಳೀಧರ್ ಆರ್ಥೋಪೆಡಿಕ್ ಸರ್ಜನ್. ಇನ್ಸ್ಟಾಗ್ರಾಮ್ ಮಾಡಿದ್ದೀನಿ, ಅದನ್ನು ಕೂಡ ತಾವು ಎಲ್ಲ ಫಾಲೋ ಮಾಡಿ. ಇದು ಒಂದು ವಾಟ್ಸಪ್ ಗ್ರೂಪ್ ಕೂಡ ಮಾಡಿ, ಅಲ್ಲೂ ಕೂಡ ತಾವು ಜಾಯ್ನ್ ಆಗ್ಬೋದು. ಈ ರೀತಿ ಉತ್ತಮವಾದ ಮಾಹಿತಿಗಳನ್ನು ಕೊಡ್ತಿರ್ತೀನಿ. ಖಂಡಿತ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಲೈಕ್ ಮಾಡಿ.